ನಮಸ್ಕಾರ ಸ್ನೇಹಿತರೆ. ಪೆಟ್ರೋಲ್ ಗ್ಯಾಸ್ ಶಾರ್ಟೇಜ್ ಸ್ವಲ್ಪ ಪಕ್ಕಕ್ಕಿಡಿ. ಅದಕ್ಕಿಂತಲೂ ಭಯಾನಕ ಕ್ರೈಸಿಸ್ ಭಾರತದ ಬಾಗಿಲಿಗೆ ಬಂದು ಕಾಯ್ತಾ ಇದೆ. ಇದು ಯಾವ ಥರದ ಕ್ರೈಸಿಸ್ ಅಂದರೆ, 100 ಕೋಟಿ ಭಾರತೀಯರು ತಿನ್ನೋಕೆ ಆಹಾರ ಇಲ್ಲದೆ ಒದ್ದಾಡೋ ಸ್ಥಿತಿ. ಸ್ನೇಹಿತರೆ, ರಸಗೊಬ್ಬರದ ಭಾರಿ ಕೊರತೆ ಶುರುವಾಗಿದೆ. ರೈತರಿಗೆ ಬೆಳೆ ಬೆಳೆಯೋಕೆ ಗೊಬ್ಬರನೇ ಇಲ್ಲ. ಈ ಎರಡು ಸ್ಟೇಟ್ಮೆಂಟ್ಸ್ ನೋಡಿ ನೀವೀಗ. ರಾಜ್ಯದಲ್ಲಿ ಈಗ 38,000 ಮೆಟ್ರಿಕ್ ಟನ್ DAP ಗೊಬ್ಬರದ ಕೊರತೆ ಇದೆ. ಕೇಂದ್ರದಿಂದ ನಮಗೆ ಬೇಕಾದಷ್ಟು ಗೊಬ್ಬರ ಸಪ್ಲೈ ಆಗ್ತಿಲ್ಲ. ಹೀಗಾಗಿ ರೈತರು ರಸಗೊಬ್ಬರ ಬಳಕೆ ಕಮ್ಮಿ ಮಾಡಿ ಪರ್ಯಾಯ ವಿಧಾನವನ್ನು ಅನುಸರಿಸಿ. ಚಲುವರಾಯಸ್ವಾಮಿ, ರಾಜ್ಯ ಕೃಷಿ ಸಚಿವ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮಗೆ ರಸಗೊಬ್ಬರ ಸುಲಭವಾಗಿ ಸಿಗ್ತಾ ಇಲ್ಲ. ಪೂರೈಕೆಗಾಗಿ 28 ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸ್ತಾ ಇದ್ದೀವಿ. ಇದಕ್ಕಂತಲೇ ಸ್ಪೆಷಲ್ ಮಾನಿಟರಿಂಗ್ ಸೆಲ್ ಕೂಡ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರೈತರು ಸಾವಯವ ಕೃಷಿ ಕಡೆಗೆ ಸ್ವಿಚ್ ಆಗೋದು ಅನಿವಾರ್ಯ. ಶಿವರಾಜ್ ಸಿಂಗ್ ಚೌಹಾಣ್, ಕೇಂದ್ರ ಕೃಷಿ ಸಚಿವ. ಹಾಗಿದ್ರೆ ಕತೆ ಏನು ಸ್ನೇಹಿತರೆ? ಮುಂದೆ ಮುಂಗಾರು ಶುರುವಾಗ್ತಾ ಇದೆಯಲ್ಲ, ಕತೆ ಏನು? ರೈತರು ಬೆಳೆ ಬೆಳೆಯೋದು ಹೆಂಗೆ? 140 ಕೋಟಿಗೂ ಅಧಿಕ ಜನಸಂಖ್ಯೆಗೆ ಆಹಾರ ಫೀಡ್ ಮಾಡೋದು ಹೆಂಗೆ? ಗೊಬ್ಬರ ಇಲ್ಲ ಅಂದರೆ ಭಾರತ ರಸಗೊಬ್ಬರಕ್ಕಾಗಿ ಯಾವ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿದೆ? ಯಾಕೆ ನಮ್ಮ ಹತ್ರ ಯಾಕೆ ಮಾಡ್ಕೊಳಕ್ಕಾಗ್ತಾ ಇಲ್ಲ? ಎಲ್ಲ ಸಾವಯವ ಕೃಷಿ ಮಾಡಿ ಅಂತ ಹೇಳಿಬಿಟ್ರೆ ಆಗ್ಬಿಡುತ್ತಾ? ಇದೇ ರೀತಿ ಮಾಡೋಕೆ ಹೋಗಿ ಶ್ರೀಲಂಕಾ ಕತೆ ಏನಾಗಿತ್ತು ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಗೊಬ್ಬರ ಗೋಳು. ರಾಜ್ಯದಲ್ಲಿ 38,000 ಟನ್ ಶಾರ್ಟೇಜ್. ಸ್ನೇಹಿತರೆ, ಜೂನ್ ಮತ್ತು ಜುಲೈ ತಿಂಗಳು ಮುಂಗಾರು ಬಿತ್ತನೆಯ ಪೀಕ್ ಟೈಮ್. ಭತ್ತ, ಮೆಕ್ಕೆಜೋಳ, ಹತ್ತಿ, ಬೇಳೆಕಾಳು ಹೀಗೆ ಸಾಲು ಬೆಳೆಗಳನ್ನು ರೈತರು ಭೂಮಿಗೆ ಹಾಕೋ ಟೈಮ್ ಇದು. ಈ ಬಿತ್ತನೆ ಟೈಮ್ನಲ್ಲಿ ನಮ್ಮ ರೈತರು ಮುಖ್ಯವಾಗಿ ಬಳಸೋದು 4 ಗೊಬ್ಬರ: ಯೂರಿಯಾ, DAP, MOP ಅಂದರೆ ಪೊಟ್ಯಾಶ್ ಮತ್ತು ಕಾಂಪ್ಲೆಕ್ಸ್. ಆದರೆ ಆಗಲೇ ಹೇಳಿದ ಹಾಗೆ ರಾಜ್ಯದಲ್ಲಿ ಬರೋಬ್ಬರಿ 38,000 ಮೆಟ್ರಿಕ್ ಟನ್ DAP ಹಾಗೆ 14,000 ಮೆಟ್ರಿಕ್ ಟನ್ ಯೂರಿಯಾ ಶಾರ್ಟೇಜ್ ಆಲ್ರೆಡಿ ಇದೆ ಈಗಿನ ಸಿಚುವೇಷನಲ್ಲೇ. ಈಗ ರಾಜ್ಯದಲ್ಲಿ ಶಾರ್ಟೇಜ್ ಆಗಿರೋ DAP ಗೊಬ್ಬರ ಬಿತ್ತನೆ ಟೈಮ್ನಲ್ಲಿ ಅತಿ ಮುಖ್ಯವಾಗಿ ಬೇಕೇ ಬೇಕು. ಯಾಕೆ ಗೊತ್ತಾ? ಇದರ ಹಿಂದೆ ಸಿಂಪಲ್ ಸೈನ್ಸ್ ಇದೆ. ಯಾವುದೇ ಬೆಳೆಯ ಆರಂಭಿಕ ಹಂತದಲ್ಲಿ ಅದರ ಬೇರು ಗಟ್ಟಿಯಾಗಿ ಭೂಮಿ ಹಿಡಿಯೋಕ್ಕೆ ರಂಜಕ ಅಂದರೆ ಫಾಸ್ಫರಸ್ ಅವಶ್ಯಕತೆ ಇರುತ್ತೆ. ಆ ರಂಜಕ ಸಿಗೋದೇ ಈ DAPನಲ್ಲಿ. ಹೀಗಾಗಿ ರೈತರು ಬಿತ್ತನೆ ಮಾಡುವಾಗ ಇದನ್ನೇ ಮೇನ್ ಗೊಬ್ಬರವಾಗಿ ಯೂಸ್ ಮಾಡ್ತಾರೆ. ಆದರೆ ಅದೇ DAP ಈಗ ಮಾರುಕಟ್ಟೆಯಲ್ಲಿ ಹೆವಿ ಶಾರ್ಟೇಜ್ ಇದೆ. ಇದೇ ಏಪ್ರಿಲ್ ತಿಂಗಳಲ್ಲಿ ರಾಯಚೂರು ಭಾಗದಲ್ಲಿ ರೈತರು ಮುಂದೆ ಗೊಬ್ಬರ ಸಿಗಲ್ವೇನೋ ಅನ್ನೋ ಭಯದಲ್ಲಿ ಪ್ಯಾನಿಕ್ ಬೈಯಿಂಗ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಬಂತು. ಅಂದರೆ ಸಿಕ್ಕಿದ್ದನ್ನೆಲ್ಲ ಈಗಲೇ ಖರೀದಿ ಮಾಡಿ ಸ್ಟಾಕ್ ಇಟ್ಕೊಳ್ತಾ ಇದ್ದಾರೆ. ಇದನ್ನೇ ಅವಕಾಶವಾಗಿ ಬಳಸ್ಕೊಂಡು ಕೆಲ ಕಡೆ ದುಷ್ಟರು ಒಂಥರ ಈ ಬ್ಲ್ಯಾಕ್ ಮಾರ್ಕೆಟ್ ಶುರು ಮಾಡ್ತಾ ಇದ್ದಾರೆ. 45 kgಯ ಒಂದು ಯೂರಿಯಾ ಚೀಲದ ಬೆಲೆ ಕೇಂದ್ರ ಸರ್ಕಾರದ ಸಬ್ಸಿಡಿ ನಂತರ 242 ರೂಪಾಯಿ ಇದೆ. ಅದನ್ನು ಡಬ್ಬಲ್ 500 ರೂಪಾಯಿಗೆಲ್ಲ ಮಾರೋಕ್ಕೆ ಶುರು ಮಾಡಿದ್ದಾರೆ. ಪರಿಸ್ಥಿತಿ ಹೀಗೆ ಕಂಟಿನ್ಯೂ ಆದರೆ ಬಿತ್ತನೆ ಟೈಮ್ನಲ್ಲಿ ರೈತರ ಪಾಡು ಇನ್ನಷ್ಟು ಭೀಕರ ಆಗೋದ್ರಲ್ಲಿ ಡೌಟೇ ಇಲ್ಲ. ರಾಜ್ಯ ಗೊತ್ತಿದೆ ಅಲ್ಲ ನಿಮಗೆ, ಗೊಬ್ಬರಕ್ಕೋಸ್ಕರ ಗಲಾಟೆಯಾಗಿ ಹಾವೇರಿಲಿ ಗೋಲಿಬಾರ್ ಆಗಿರೋದ್ರಲ್ಲಿ ನೆನಪಿರ್ಬೋದು ಹಿಂದೆ. ಸೊ ಮತ್ತೆ ನಾವು ಆ ದಿನಗಳಿಗೆ ಹೋಗ್ತಾ ಇದ್ದೀವ, ಭಯಾನಕ ದಿನಗಳಿಗೆ ಎಂಟರ್ ಆಗ್ತಿದ್ದೀವ ಅನ್ನೋ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಗ್ಲೋಬಲ್ ಟೆನ್ಷನ್. 28 ದೇಶಗಳಿಗೆ ಭಾರತದ ಗೊಬ್ಬರ ಬೇಟೆ. ಕೇವಲ ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶವೇ ಇಂಥ ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಕೇಂದ್ರದ ಸ್ಥಿತಿ ಕೂಡ ಅಯೋಮಯ. ಯೂರಿಯಾ 180 ಲಕ್ಷ ಟನ್ ಡಿಮಾಂಡ್ ಇದೆ. ಅಲ್ಲೂ ಪೂರೈಕೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನಾವು ಒಂದು ಆಘಾತಕಾರಿ ಲೆಕ್ಕಾಚಾರವನ್ನು ಅರ್ಥ ಮಾಡ್ಕೋಬೇಕು. ಭಾರತ ವರ್ಷಕ್ಕೆ ಸರಿಸುಮಾರು 600ರಿಂದ 650 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಬಳಸುತ್ತೆ. ಇದರಲ್ಲಿ ಯೂರಿಯಾದೇ ಸಿಂಹಪಾಲು. ಭಾರತದಲ್ಲಿ ವರ್ಷಕ್ಕೆ ಸುಮಾರು 350 ಲಕ್ಷ ಟನ್ ಯೂರಿಯಾ ಬೇಕು. ಇದರಲ್ಲಿ ನಾವು 280ರಿಂದ 300 ಲಕ್ಷ ಟನ್ ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡ್ತೀವಿ. ಆದರೆ ಉಳಿದ 50ರಿಂದ 70 ಲಕ್ಷ ಟನ್ಗೆ ಒಮಾನ್, ಕತಾರ್, UAE ಮತ್ತು ರಷ್ಯಾಗಳ ಮೇಲೆ ಡಿಪೆಂಡ್ ಆಗಿದ್ದೇವೆ. ಇನ್ನು ಬಿತ್ತನೆಗೆ ಅತ್ಯಗತ್ಯವಾದ DAP ವಿಚಾರಕ್ಕೆ ಬಂದರೆ ವರ್ಷಕ್ಕೆ ಸುಮಾರು 100ರಿಂದ 110 ಲಕ್ಷ ಟನ್ ಡಿಮಾಂಡ್ ಇದೆ. ಆದರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗೋದು ಬರೀ 40ರಿಂದ 50 ಲಕ್ಷ ಟನ್ ಮಾತ್ರ. ಉಳಿದ 50ರಿಂದ 60 ಲಕ್ಷ ಟನ್ DAP ಗೊಬ್ಬರವನ್ನು ಸೌದಿ ಅರೇಬಿಯಾ, ಮೊರಾಕೊ, ರಷ್ಯಾ, ಚೈನಾದಿಂದ ಆಮದು ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಇದೆ. ಇನ್ನೊಂದು ಮುಖ್ಯವಾಗಿರೋ ಗೊಬ್ಬರ MOP ಅಂದರೆ ಪೊಟ್ಯಾಶ್. ನಮಗೆ ವರ್ಷಕ್ಕೆ 20ರಿಂದ 25 ಲಕ್ಷ ಟನ್ ಪೊಟ್ಯಾಶ್ ಬೇಕು. ಇದಕ್ಕೆ ಕೆನಡಾ, ರಷ್ಯಾ, ಬೆಲಾರುಸ್ ಮತ್ತು ಜೋರ್ಡನ್ಗಳನ್ನು ನಾವು ನಂಬ್ಕೊಂಡಿದ್ದೇವೆ. ಸರಿ, ಯಾಕೆ ಈ ವರ್ಷ ಇಷ್ಟೊಂದು ಕ್ರೈಸಿಸ್ ಶುರುವಾಗಿದೆ? ಇದಕ್ಕೆ ಮುಖ್ಯ ಕಾರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶುರುವಾಗಿರೋ ಅಥವಾ ನಡೀತಾ ಇರೋ ಅಶಾಂತಿ. ಇರಾನ್ ವಾರಿಂದಾಗಿ ಗಲ್ಫ್ ರಾಷ್ಟ್ರಗಳು ಸಮಸ್ಯೆಗೆ ಸಿಕ್ಕಾಕೊಂಡಿವೆ. ಅಲ್ಲಿಂದ ಬರಬೇಕಾದ ಗೊಬ್ಬರನೂ ಬರ್ತಾ ಇಲ್ಲ, ಮಣ್ಣು ಮಸಿನೂ ಬರ್ತಾ ಇಲ್ಲ. ಇನ್ನೊಂದು ಕಡೆ ದಾಳಿಯ ಭೀತಿಯಿಂದಾಗಿ ನಮಗೆ ಬರಬೇಕಾಗಿದ್ದ ಹಡಗುಗಳು ದಾರಿ ಬದಲಿಸಿ ಇಡೀ ಆಫ್ರಿಕಾ ಖಂಡವನ್ನು ಸುತ್ತಕೊಂಡು ಬರ್ತಾ ಇದ್ದಾವೆ. ಇದರಿಂದ ಹಡಗು ಬರೋದು 20 ದಿನ ಲೇಟ್ ಆಗ್ತಿದೆ. ಹಾಗೆ ಬಾಡಿಗೆ
ಕೂಡ 20% ಜಂಪ್ ಆಗಿದೆ. ಸೊ ಇರಾನ್ ಯುದ್ಧ ಮತ್ತು ಯುಕ್ರೇನ್ ಕದನದಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನ್ಯಾಚುರಲ್ ಗ್ಯಾಸ್ ಮತ್ತು ಪೊಟ್ಯಾಶ್ ರೇಟ್ ಗಗನಕ್ಕೇರಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ನಡೀತಾ ಇರೋ ಜಗಳಗಳ ಎಫೆಕ್ಟ್ ಡೈರೆಕ್ಟ್ ಆಗಿ ನಮ್ಮ ರೈತರ ಮೇಲೆ ಆಗ್ತಾ ಇದೆ. ಹಾಗಿದ್ರೆ ಸಮಸ್ಯೆಯಿಂದ ಇಷ್ಟು ದೊಡ್ಡ ದೇಶಕ್ಕೆ ಯಾಕೆ ಹೊರಗೆ ಬರಕ್ ಆಗ್ತಾ ಇಲ್ಲ? ಗೊಬ್ಬರನೂ ಮಾಡ್ಕೊಳಕ್ ಆಗಲ್ವಾ? ಪೆಟ್ರೋಲ್ ಡೀಸೆಲ್ ಇಲ್ಲ ಸರಿ, ಗೊಬ್ಬರನೂ ಮಾಡ್ಕೊಳಕ್ ಆಗೋದಿಲ್ವಾ? ಯಾಕೆ? ಅದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ನೀಡ್ಬಿಡ್ತೇವೆ. ಬದುಕು ಕಟ್ಕೊಳ್ಳೋಕೆ ಇವತ್ತಿನ ಕಾಲದಲ್ಲಿ ಆರ್ಥಿಕ ಭದ್ರತೆ ಎಷ್ಟು ಮುಖ್ಯ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ಆದರೆ ಇವತ್ತು ನಮ್ಮಲ್ಲಿ ಬಹಳಷ್ಟು ಜನ ಎದುರಿಸ್ತಿರೋ ಅತಿ ದೊಡ್ಡ ಸಮಸ್ಯೆ ಅಂದರೆ ಸಿಬಿಲ್ ಸ್ಕೋರ್ದು. ಯಾಕಂದರೆ ನಾವು ಎಮರ್ಜೆನ್ಸಿ ಅಂತ ಹೇಳಿ ಲೋನ್ ಕೇಳೋಕೆ ಬ್ಯಾಂಕಿಗೆ ಹೋದರೆ ನಿಮ್ಮ ಸ್ಕೋರ್ ಚೆನ್ನಾಗಿಲ್ಲ, ನಿಮಗೆ ಲೋನ್ ಕೊಡೋಕ್ಕಾಗಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳ್ತಾರೆ. ಕ್ರೆಡಿಟ್ ಕಾರ್ಡ್ ಕೂಡ ಕೊಡೋದಿಲ್ಲ, ಸ್ಯಾಲ್ರಿ ಸ್ಲಿಪ್ ಇಲ್ಲ, ಅದು ಇದು ಅಂತ ಹೇಳಿ. ಇದೊಂಥರ ಟ್ರ್ಯಾಪ್. ಸಾಲನೇ ಸಿಗಲಿಲ್ಲ, ಕ್ರೆಡಿಟ್ ಕಾರ್ಡೇ ಸಿಗಲಿಲ್ಲ ಅಂತ ಹೇಳಿದ್ರೆ ಇಂಪ್ರೂವ್ ಆಗೋದು ಹೇಗೆ ಕ್ರೆಡಿಟ್ ಸ್ಕೋರ್ ಯಾವತ್ತಾದ್ರೂ ಕೂಡ? ಈ ಸಮಸ್ಯೆಗೆ ನಿಮಗೊಂದು ಪರಿಹಾರ ಇದೆ. ಸ್ಟೇಬಲ್ ಮನಿ ಸೂರ್ಯೋದಯ ಕ್ರೆಡಿಟ್ ಕಾರ್ಡ್. ಇದು FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್. ಇದರ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಇದೆ. ನೀವು ಬ್ಯಾಂಕ್ ನಲ್ಲಿ FD ಫಿಕ್ಸೆಡ್ ಡೆಪಾಸಿಟ್ ಇಡ್ತೀರಾ, ಅದಕ್ಕೆ ಬಡ್ಡಿ ಬರ್ತಾ ಇರುತ್ತೆ ನಿಮಗೆ. ಅದ್ರ ಆಧಾರದ ಮೇಲೆ, ಅದರ ಗ್ಯಾರಂಟಿ ಮೇಲೆ ನಿಮಗೆ ಯಾವುದೇ ಸಿಬಿಲ್ ಸ್ಕೋರ್ ಇಲ್ಲದೆ, ಕ್ರೆಡಿಟ್ ಸ್ಕೋರ್ ಇಲ್ಲದೆ, ಯಾವುದೇ ಸ್ಯಾಲರಿ ಸ್ಲಿಪ್ ಇಲ್ಲದೆ, ಇನ್ಕಮ್ ಪ್ರೂಫ್ ಇಲ್ಲದೆ ನಿಮಗೆ ಕ್ರೆಡಿಟ್ ಕಾರ್ಡ್ ಇಮಿಡಿಯೇಟ್ಲಿ ಇಶ್ಯೂ ಆಗಿಬಿಡುತ್ತೆ. ಜೊತೆಗೆ ರಿಪೀಟ್ ಹೇಳ್ತಾ ಇದೀವಿ, ನೀವು FD ಇಟ್ಟಿರ್ತೀರಾ, ಅವ್ರಿಗೆ ಕೊಟ್ಟಿರಲ್ಲ ದುಡ್ಡನ್ನ ನಿಮ್ಮ ಹೆಸರಲ್ಲಿ ಬ್ಯಾಂಕಲ್ಲಿ, ಅದಕ್ಕೆ ಈಗ 8.3% ತನಕ ಇಂಟ್ರೆಸ್ಟ್ ಬಡ್ಡಿ ಕೂಡ ಇದೆ. ಅದು ಬಡ್ಡಿ ಬೆಳೀತಾ ಹೋಗ್ತಿರುತ್ತೆ ದುಡ್ಡು. ಜೊತೆಗೆ ಇದು ರೂಪೇ ಕ್ರೆಡಿಟ್ ಕಾರ್ಡ್ ಸ್ನೇಹಿತರೆ. UPIಗೆ ಲಿಂಕ್ ಮಾಡಿಕೊಂಡು ನೀವು ಸ್ಕ್ಯಾನ್ ಮಾಡಿ ಎಲ್ಲ ಕಡೆ ಪೇ ಮಾಡ್ಬೋದು. ಇದರಿಂದ ನಿಮಗೆ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಕೂಡ ಬರುತ್ತೆ. ನಿಮಗೆ ನೀವು ಟೈಮಿಗೆ ಕರೆಕ್ಟಾಗಿ ಬಿಲ್ ಕಟ್ಕೊಂಡು ಹೋದ್ರೆ 2-3 ತಿಂಗಳಲ್ಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಅದ್ಭುತವಾಗಿ ಇಂಪ್ರೂವ್ ಆಗಿ ಹೋಗುತ್ತೆ. ಜೊತೆಗೆ ನಿಮ್ಮ ಗಮನದಲ್ಲಿರಲಿ ಸ್ನೇಹಿತರೆ, ನೀವು FD ದುಡ್ಡಿಟ್ಟಿರ್ತೀರಲ್ಲ, ಅದರ ಸೇಫ್ಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಭಾರತದಲ್ಲಿ ಎಲ್ಲಾ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ ಅಲ್ಲಿ ನೀವು ಇಡೋ ಸೇವಿಂಗ್ಸ್ ಅಕೌಂಟ್ ದುಡ್ಡು, FD RD ಎಲ್ಲದಕ್ಕೂ ಕೂಡ ಅಪ್ ಟು 5 lakh rupees ತನಕ RBIನ DICGCನ ಇನ್ಶೂರೆನ್ಸ್ ಇರುತ್ತೆ, 5 ಲಕ್ಷ ರೂಪಾಯಿ ತನಕ ಕೂಡ. ಸೊ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮದೇ ಕ್ರೆಡಿಟ್ ಕಾರ್ಡ್ ಅನ್ನ ಇಮಿಡಿಯೇಟ್ಲಿ ಪಡ್ಕೋಬಹುದು. ಸಣ್ಣ ಅಮೌಂಟ್ ಇಂದಲೂ ಕೂಡ ನೀವು ನಿಮ್ಮ ವೀಕೆಂಡ್ ಪಿಜ್ಜಾ ಬರ್ಗರ್ಗೆ ಎಷ್ಟು ಖರ್ಚು ಮಾಡ್ತಿರೋ ಅಷ್ಟು ಸಣ್ಣ ಅಮೌಂಟ್ ಇಂದಲೂ ಕೂಡ FD ಇಟ್ಟು ನೀವು ಇಮಿಡಿಯೇಟ್ಲಿ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನ ಪಡಿಬಹುದು. ವರ್ಚುವಲ್ ಕಾರ್ಡ್, ಆಮೇಲೆ ಫಿಸಿಕಲ್ ಕಾರ್ಡ್ ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಆಗುತ್ತೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಸ್ವದೇಶಿ ಮಣ್ಣು ವಿದೇಶಿ ಗೊಬ್ಬರ, ಭಾರತಕ್ಕೆ ಯಾಕೆ ತಪ್ಪಿಲ್ಲ ಆಮದು ಅನಿವಾರ್ಯತೆ? 140 ಕೋಟಿ ಜನಸಂಖ್ಯೆ ಇರೋ ರಾಷ್ಟ್ರ, ಜಗತ್ತಿನ ಟಾಪ್ ಸೈಂಟಿಸ್ಟ್ಗಳಿದ್ದಾರೆ, ಆದರೂ ಕೂಡ ನಮಗೆ ಬೇಕಾಗಿರೋ ಗೊಬ್ಬರವನ್ನ ಮಾಡ್ಕೊಳಕ್ಕಾಗಲ್ವಾ? ಗೊಬ್ಬರನೂ ಆಗಲ್ವಾ? ಅಷ್ಟು ನಮಗೆ ಯೋಗ್ಯತೆ ಇಲ್ವಾ ಅಂತ ನೀವು ಕೇಳ್ಬೋದು. ನಮ್ಮ ಹತ್ರ ಜ್ಞಾನ ಇದೆ, ಟೆಕ್ನಾಲಜಿ ಇದೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿದಾವೆ. ಆದರೆ ಗೊಬ್ಬರ ಮಾಡೋಕೆ ಬೇಕಾದ ನೈಸರ್ಗಿಕ ಸಂಪನ್ಮೂಲಗಳ ಸಮಸ್ಯೆ ಇದೆ. ಕೊರತೆ ಅಂತ ಹೇಳಲ್ಲ, ಸ್ವಲ್ಪ ಸಮಸ್ಯೆ ಇದೆ. ಕೆಲವೊಂದು ನೈಸರ್ಗಿಕವಾಗಿ, ಕೆಲವೊಂದು ನಮ್ಮ ಸೋಂಬೇರಿತನ. ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕೇಳಿ. ಮೊದಲನೇದಾಗಿ MOP ಅಂದರೆ ಪೊಟ್ಯಾಶ್ ಗೊಬ್ಬರ. ನಮ್ಮ ದೇಶದಲ್ಲಿರೋ ಉತ್ಪಾದನೆ ಎಷ್ಟು ಗೊತ್ತಾ? ಆಲ್ಮೋಸ್ಟ್ 0, ಶೂನ್ಯ. ಯಾಕಂದರೆ ಪೊಟ್ಯಾಶ್ ಗೊಬ್ಬರ ತಯಾರಿಸೋಕೆ ಪೊಟ್ಯಾಶ್ ಗಣಿಗಳು ಬೇಕು. ಆದರೆ ಭಾರತದಲ್ಲಿ ಒಂದೇ ಒಂದು ಆಕ್ಟಿವ್ ಕಮರ್ಷಿಯಲ್ ಪೊಟ್ಯಾಶ್ ಗಣಿ ಇಲ್ಲ. ಹಾಗಂತ ಪೊಟ್ಯಾಶ್ ಇಲ್ಲ ಅಂತಲ್ಲ, ಭಾರತದಲ್ಲಿ ಒಂದು ಅಂದಾಜಿನ ಪ್ರಕಾರ 23,000 ಮಿಲಿಯನ್ ಟನ್ ಪೊಟ್ಯಾಶ್ ರಿಸರ್ವ್ಸ್ ಇವೆ. ತೋಡಿ ತೆಗೆಯುವಂತಹ ಒಂದು ಎಕೋಸಿಸ್ಟಮ್ನ ನಾವು ಕ್ರಿಯೇಟೇ ಮಾಡಿಲ್ಲ ಗಣಿನ. ಹೀಗಾಗಿ ಪೊಟ್ಯಾಶ್ಗೆ 100% ಕೆನಡಾ, ರಷ್ಯಾ, ಬೆಲಾರೂಸ್ ರಾಷ್ಟ್ರಗಳನ್ನು ಡಿಪೆಂಡ್ ಆಗಿದ್ದಾವೆ. ಎರಡನೇದು, ಈಗ ರಾಜ್ಯದಲ್ಲಿ ಭಾರಿ ಶಾರ್ಟೇಜ್ ಆಗಿರೋ DAP ಕತೆ. DAP ತಯಾರಿಸೋಕೆ ರಾಕ್ ಫಾಸ್ಫೇಟ್ ಅನ್ನೋ ಕಚ್ಚಾ ವಸ್ತು, ರಾ ಮೆಟೀರಿಯಲ್ ಬೇಕು. ಭಾರತದ ಹಲವು ಕಡೆ ರಾಕ್ ಫಾಸ್ಫೇಟ್ ಸಿಗುತ್ತೆ, ಆದರೆ ತೀರಾ ಕಳಪೆ ಗುಣಮಟ್ಟದ್ದು, ರಿಚ್ ಗ್ರೇಡ್ ಅಲ್ಲ, ಲೋ ಗ್ರೇಡ್. ಇದರಿಂದ ಒಳ್ಳೆ ಗೊಬ್ಬರ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ 90%ಗಿಂತ ಹೆಚ್ಚು ಕಚ್ಚಾ ವಸ್ತುವನ್ನು ಮೊರಾಕೋ, ಜೋರ್ಡನ್, ಈಜಿಪ್ಟ್ಗಳಿಂದ ಇಂಪೋರ್ಟ್ ಮಾಡಿಕೊಂಡೇ ಆಮೇಲೆ ಗೊಬ್ಬರ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಫ್ಯಾಕ್ಟ್ರಿ ನಮ್ಮದು, ಆದರೆ ಮೆಟೀರಿಯಲ್ ಹೊರಗಡೆಯಿಂದ ಬರಬೇಕು. ಇನ್ನು ಮೂರನೇದು ಯೂರಿಯಾ. ಆಗಲೇ ಹೇಳಿದ ಹಾಗೆ 80 to 85% ನಮ್ಮಲ್ಲೇ ಉತ್ಪಾದನೆ ಮಾಡ್ತೇವೆ. ಆದರೆ ಇಲ್ಲೂ ಒಂದು ಟ್ವಿಸ್ಟ್ ಇದೆ. ಯೂರಿಯಾವನ್ನು ತಯಾರಿಸೋಕ್ಕೆ ಫ್ಯಾಕ್ಟ್ರಿಗಳಲ್ಲಿ ನ್ಯಾಚುರಲ್ ಗ್ಯಾಸ್ LNG ಬೇಕೇ ಬೇಕು. ನಮ್ಮ ದೇಶದಲ್ಲಿ ನ್ಯಾಚುರಲ್ ಗ್ಯಾಸ್ನ ಕೊರತೆ ಇರೋದ್ರಿಂದ ಆ ಗ್ಯಾಸನ್ನು ಗಲ್ಫ್ ರಾಷ್ಟ್ರಗಳಿಂದ ತರಿಸ್ಕೊಳ್ತೇವೆ. ಅಂದರೆ ಯೂರಿಯಾ ನಮ್ಮಲ್ಲೇ ರೆಡಿ ಆಗುತ್ತೆ 80 to 85%, ಒಂಥರ ಸ್ವಾವಲಂಬಿಗಳು. ಆದರೆ ಅದನ್ನು ಮಾಡಬೇಕು ಅಂದರೆ ಗ್ಯಾಸ್ ಇಂಪೋರ್ಟೆಡ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಭಾರತ ಅನ್ನೋದು ಕೇವಲ ಗೊಬ್ಬರ ರೆಡಿ ಮಾಡೋ ಪ್ರೊಸೆಸಿಂಗ್ ಹಬ್ ಅಷ್ಟೇ. ಕೆಲವೊಂದರಲ್ಲಾಗಿದೆ, ಕೆಲವೊಂದರಲ್ಲಿ ಅದೂ ಇಲ್ಲ. ಯಾಕಂದರೆ ಆಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಕೆಲ ಕಚ್ಚಾ ವಸ್ತುಗಳ ಕೊರತೆ ಇದೆ. ಇನ್ನು ಕೆಲವನ್ನ ಇದ್ರೂ ಕೂಡ ಸರಿಯಾಗಿ ಬಳಸ್ಕೊಳ್ತಿಲ್ಲ. ಇನ್ನೂ ಕೆಲವು ಇದ್ರೂ ಕೂಡ ಲೋ ಕ್ವಾಲಿಟಿ, ಇನ್ನೂ ಕೆಲವು ಎಲ್ಲ ಇದ್ರೂ ಕೂಡ ಕಂಪ್ಲೀಟ್ ಪ್ರಾಡಕ್ಟ್ ಹೊರಬರೋಕ್ಕೆ ಅದಕ್ಕೆ ಯಾವುದೋ ಇಂಪೋರ್ಟೆಡ್ ವಸ್ತು ಬೇಕು. ಈ ಎಲ್ಲ ಪ್ರಾಬ್ಲಮ್ಸ್ ಇಂದಾಗಿ ಇನ್ನೂ ಕೂಡ ಗೊಬ್ಬರದ ವಿಚಾರದಲ್ಲಿ ಪರಾವಲಂಬಿ ನಾವು. ಕೇಂದ್ರದ ಸಾವಯವ ಮಂತ್ರ ರಾತ್ರೋರಾತ್ರಿ ಶಿಫ್ಟ್ ಆದ್ರೆ ಕಾದಿದೆ ಲಂಕಾ ಸ್ಥಿತಿ. ಕೇಂದ್ರ ಕೃಷಿ ಮಂತ್ರಿ, ರಾಜ್ಯ ಕೃಷಿ ಮಂತ್ರಿ ಎಲ್ಲರೂ ಹೇಳ್ತಿದ್ದಾರೆ ಆಲ್ಟರ್ನೇಟಿವ್ ವಿಧಾನ ಹೋಗಿ ಸಾವಯವ ಕೃಷಿ ಮಾಡಿ ಅಂತ ಹೇಳಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ ಅಂತ ಹೇಳಿ. ನೋಡ್ರಿ, ಗೊಬ್ಬರ ಸಿಗ್ತಾ ಇಲ್ಲ, ಸಾವಯವ ಕಡೆಗೆ ಸ್ವಿಚ್ ಆಗಿ ಅಂತ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ,
ಇದೇ ನಿಜಕ್ಕೂ ರೈತರ ಮೇಲಿನ ಕಾಳಜಿನ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗೊಬ್ಬರ ಸಿಗ್ತಿಲ್ಲ ಅನ್ನೋ ಅಸಹಾಯಕತೆನ? ಯಾಕಂದ್ರೆ ವಿಜ್ಞಾನ ಹೇಳೋ ಪ್ರಕಾರ ದಶಕಗಳಿಂದ ಕೆಮಿಕಲ್ ಗೊಬ್ಬರ ತಿಂದು ನಮ್ಮ ಮಣ್ಣು ಅದಕ್ಕೆ ಸಂಪೂರ್ಣ ಅಡಿಕ್ಟ್ ಆಗಿದೆ. ದಿಢೀರಂತ ರಸಗೊಬ್ಬರ ನಿಲ್ಲಿಸಿದ್ರೆ ಮಣ್ಣಲ್ಲಿರೋ ನ್ಯೂಟ್ರಿಯೆಂಟ್ ಸೈಕಲ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗುತ್ತೆ. ಮೊದಲ 1-2 ವರ್ಷದಲ್ಲೇ ಬೆಳೆಯ ಇಳುವರಿ 30-50% ಕಿತ್ಕೊಂಡು ಹೋಗ್ಬೋದು ಅರ್ಧಕ್ಕರ್ಧ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಪಕ್ಕದ ಶ್ರೀಲಂಕಾ. 2021ರಲ್ಲಿ ಶ್ರೀಲಂಕಾ ಸರ್ಕಾರ ನಾವೇ ಜಗತ್ತಿನ ಮೊದಲ 100% ಆರ್ಗ್ಯಾನಿಕ್ ಕಂಟ್ರಿ ಆಗ್ತೀವಿ ಅಂತ ದಿಢೀರ್ನೆ ಡಿಕ್ಲೇರ್ ಮಾಡಿ ರಸಗೊಬ್ಬರ ಬ್ಯಾನ್ ಮಾಡಿದ್ರು. ಫಲಿತಾಂಶ ಏನಾಯ್ತು? ಕೇವಲ 6 ತಿಂಗಳಲ್ಲಿ ಭತ್ತದ ಇಳುವರಿ 32% ಗಾನ್. ಅಲ್ಲಿವರೆಗೆ ಅಕ್ಕಿ ವಿಚಾರದಲ್ಲಿ ಶ್ರೀಲಂಕಾ ಸ್ವಾವಲಂಬಿಯಾಗಿತ್ತು. ಅಕ್ಕಿ ತಿನ್ನ ಅನ್ನಕ್ಕೆ ಬೇರೆ ಕಡೆಗೆ ಭಿಕ್ಷೆ ಬೇಡೋ ಪರಿಸ್ಥಿತಿ ಲಂಕಾಗೆ ಬಂತು. ಇನ್ನು ಅವರ ಮೇನ್ ಬಿಸ್ನೆಸ್ ಆಗಿದ್ದ ಚಹಾ, ಟೀ 18-29% ಗಾನ್, ಡ್ರಾಪ್ ಆಯ್ತು. ಚಹಾ ಎಕ್ಸ್ಪೋರ್ಟ್ ನಿಂದ ಬರಬೇಕಾಗಿದ್ದ $425 ಮಿಲಿಯನ್ ಆದಾಯ ಮಣ್ಣು ಪಾಲಾಯ್ತು. ದೇಶದಲ್ಲಿ ಆಹಾರಕ್ಕೆ ಹಾಹಾಕಾರ ಶುರುವಾಯಿತು. ಆಹಾರದ ಹಣದುಬ್ಬರ 80% ದಾಟ್ತು. ಅಂದ್ರೆ ಕಳೆದ ವರ್ಷ $100 ಇದ್ದ ಐಟಮ್ $180. ಜನ ರೊಚ್ಚಿಗೆದ್ದು ಬೀದಿಗಿಳಿದ್ರು. ಇಡೀ ದೇಶದ ಆರ್ಥಿಕತೆನೇ ದಿವಾಳಿಯಾಗಿ ಕಡೆಗೆ ಸರ್ಕಾರ ಆ ಬ್ಯಾನ್ ಅನ್ನ ವಾಪಸ್ ತಗೊಳ್ತು. ಆರ್ಗ್ಯಾನಿಕ್ ಎಂತೆಲ್ಲ ಸಿಕ್ಕಿದ್ ಹಾಕಿ ಒಟ್ಟಲ್ಲಿ ಆಹಾರ ಬೆಳಿರೋ, ಅರ್ಜೆಂಟ್ ಆಹಾರ ಬೇಕ್ರಿ ಅಂತ ಹೇಳಿ. ಶ್ರೀಲಂಕಾದಂತ ಪುಟ್ಟ ರಾಷ್ಟ್ರದ ಕತೆ ಹಿಂಗಾದ್ರೆ ಥಿಂಕ್ ಅಬೌಟ್ ಇಂಡಿಯಾ. 140 ಕೋಟಿಗೂ ಅಧಿಕ ಜನಸಂಖ್ಯೆ ಇರೋ ಈ ರಾಷ್ಟ್ರ, ಬಡವರು ಜಾಸ್ತಿ ಇರೋ ರಾಷ್ಟ್ರದಲ್ಲಿ ಆಹಾರ ಹೊಟ್ಟೆಗೆ ಅನ್ನ ಹಾಕೋದು ಹೇಗೆ? ಈ ರೀತಿ ನಿರ್ಧಾರ ತಗೊಂಡ್ರೆ ಆಹಾರಕ್ಕಾಗಿ ಎಂತ ಗಲಾಟೆ ಆಗ್ಬೋದು ಯೋಚನೆ ಮಾಡಿ. ಅದರಲ್ಲೂ ಕೂಡ ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಕ್ ಸಾಧ್ಯನೇ ಇಲ್ಲ ಇಮಿಡಿಯೇಟ್ಲಿ. ಓಕೆ, ಆರ್ಗ್ಯಾನಿಕ್ ಬೆಳೆಗಳಿಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಕೆಲವರು ಹೇಳ್ಬೋದು. ಇಳುವರಿ ಎಷ್ಟು ಬರುತ್ತೆ ಗೊತ್ತಾ? ಕಮ್ಮಿ ಬರುತ್ತೆ ರಸಗೊಬ್ಬರ ಕಂಪೇರ್ ಮಾಡಿದ್ರೆ. ಸೈಜ್ ಕೂಡ ಕರೆಕ್ಟ್ ಆಗಿ ಬರೋದಿಲ್ಲ ಅಂತ ಹೇಳ್ತಾರೆ. ಹೆಲ್ತ್ ಒಳ್ಳೇದು ಸರಿ, ಆದ್ರೆ ಹೆಲ್ತ್ ನೋಡೋಕ್ಕಿಂತ ಮುಂಚೆ ಹೊಟ್ಟೆ ತುಂಬಿಸೋದು ಹೇಗೆ? ಇಷ್ಟು ದೊಡ್ಡ ಜನಸಂಖ್ಯೆಗೆ ಫೀಡ್ ಮಾಡೋದು ಹೇಗೆ? ಫುಡ್ ಸೆಕ್ಯೂರಿಟಿ ಕ್ರೈಸಿಸ್ ಆಗ್ಬಿಡುತ್ತೆ. ಭಾರತದಲ್ಲಿ 60, 70, 80ರ ದಶಕದಲ್ಲಿ ಕೃಷಿ ಕ್ರಾಂತಿಯಲ್ಲಿ ಆಗಕ್ಕಿಂತ ಮುಂಚೆ ಶಿಪ್ ಟು ಮೌತ್ ಸಿಚುವೇಶನ್ ಇತ್ತಲ್ಲ. ಅಮೆರಿಕದಿಂದ ಹಡಗು ಬಂದ್ರೆ ಮಾತ್ರ ನಮ್ಮ ಜನದ ಹೊಟ್ಟೆಗೆ ಆಹಾರ ಅಂತ ಹೇಳಿ. ಬಾಯಿ ಕಳ್ಕೊಂಡು ಮಕ್ಕಳು, ಈ ಹಕ್ಕಿಗಳು ಬಾಯಿ ಕಳ್ಕೊಂಡು ಕೂತಿರ್ತವೆ, ತಾಯಿ ಹಕ್ಕಿ ಬಂದು ಬಾಯಿ ಹಾಕುತ್ತಲ್ಲ, ಆ ಥರ ಅಮೆರಿಕ ನಮಗೆ ಕೊಡಬೇಕಾಗಿತ್ತು. ಅಮೆರಿಕ ಕಂಡ್ರೆ ನಮಗೆ ಅವಾಗ ಆಗ್ತಾನೆ ಇರಲಿಲ್ಲ, ಆದರೆ ತಿನ್ನಕ್ಕೆ ಮಾತ್ರ ಅಮೆರಿಕದ ಗತಿ ಆಗಿತ್ತು ನಮಗೆ. ಕೃಷಿ ಕ್ರಾಂತಿಗಿಂತ ಮುಂಚೆ ಚೆಕ್ ಮಾಡಿ ನೋಡಿ ಇತಿಹಾಸ. ಶಿಪ್ ಟು ಮೌತ್ ಅಂತ ಹೇಳ್ತಾರೆ ಇಂಡಿಯಾದಲ್ಲಿ ಸಿಚುವೇಶನ್. ಅದನ್ನ ಇವತ್ತೊಂದು ಹಡಗು ಬಂತು ಅನ್ನೋದು ನ್ಯೂಸ್ ಪೇಪರ್ ಹೆಡ್ಲೈನ್ಗಳು. ಅವಾಗ ತಿನ್ನಕ್ ಸಿಗುತ್ತೆ ಅಂತ ಹೇಳಿ. ಅಂತ ಡೆಡ್ಲಿ ರಿಸ್ಕ್ ತಗೊಳಕ್ಕೆ ಆಗುತ್ತಾ ನಮ್ಮ ಕೈಲಿ? ಇವಾಗ ಅವಾಗಿನ ಪಾಪ್ಯುಲೇಷನ್ ಏನು, ಇವಾಗಿನ ಪಾಪ್ಯುಲೇಷನ್ ಏನು ಯೋಚನೆ ಮಾಡಿ ಒಂದ್ಸಲಿ. ಪರಿಹಾರ ಏನು? ಪರಿಹಾರ ಏನೂ ಇಲ್ಲ ಸ್ನೇಹಿತರೆ. ಅರ್ಜೆಂಟಾಗಿ ಗೊಬ್ಬರ ಬೇಕು. ಬೈ ಹುಕ್ ಆರ್ ಕ್ರೂಕ್ ಸರ್ಕಾರ ಏನಾದ್ರು ಮಾಡಿ ಗೊಬ್ಬರವನ್ನ ಅರೇಂಜ್ ಮಾಡಲೇಬೇಕು. ಸಣ್ಣ ಪುಟ್ಟ ಶಾರ್ಟೇಜ್ ಏನೋ ಓಕೆ, ಆದ್ರೆ ಅರ್ಧಕ್ಕರ್ಧ ಶಾರ್ಟೇಜ್ ಅಂದ್ರೆ ತುಂಬಾ ಕಷ್ಟ. ಏನಾದ್ರೂ ಮಾಡಿ ದುಬಾರಿ ಬೆಲೆ ತೆತ್ತಾದ್ರೂ ಕೂಡ, ಅಭಿವೃದ್ಧಿ ಕಾಮಗಾರಿಗಳನ್ನ ನಿಲ್ಲಿಸಿ ಆದ್ರೂ ಕೂಡ, ದುಡ್ಡು ಸುರಿದಾದ್ರೂ ಕೂಡ ಸರ್ಕಾರ ಗೊಬ್ಬರ ತರಲೇಬೇಕು. ಹೊಟ್ಟೆ ತುಂಬಿಸೋದು ಅನಿವಾರ್ಯ, ಪ್ರಯಾರಿಟಿ ಅದು. ಸಾವಯವ ಕೃಷಿ ಓಕೆ, ಭವಿಷ್ಯಕ್ಕೆ ನೋಡ್ಕೊಳ್ಳೋಣ, ನಿಧಾನಕ್ಕೆ ನೋಡ್ಕೊಳ್ಳೋಣ. ರಾತ್ರಿ ಮಾಡೋಕ್ಕಾಗಲ್ಲ ಅದನ್ನ. ಅದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ ಹಂತ ಹಂತದ ಬದಲಾವಣೆ, ಫೇಸ್ಡ್ ಟ್ರಾನ್ಸಿಷನ್ ಅಂತ. ಸಡನ್ ಆಗಿ ಕೆಮಿಕಲ್ ನಿಲ್ಲಿಸುವ ಬದಲು ಪ್ರತಿ ವರ್ಷ 15-20% ಮಾತ್ರ ರಾಸಾಯನಿಕ ಗೊಬ್ಬರವನ್ನು ಕಮ್ಮಿ ಮಾಡ್ತಾ ಹೋಗಿ ಆ ಜಾಗಕ್ಕೆ ಹಸಿರೆಲೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮತ್ತು ಜೈವಿಕ ಗೊಬ್ಬರಗಳನ್ನು ಸೇರಿಸ್ತಾ ಹೋಗೋಣ. ಇದಕ್ಕೂ ಮುನ್ನ ರೈತರು ಮಾಡಲೇಬೇಕಾಗಿರೋ ಅತಿ ಮುಖ್ಯ ಕೆಲಸ ಅಂದರೆ ಮಣ್ಣಿನ ಪರೀಕ್ಷೆ. ಮಣ್ಣಿಗೆ ಯಾವ ಪೋಷಕಾಂಶದ ಅಗತ್ಯ ಇದೆಯೋ ಅದನ್ನು ಮಾತ್ರ ಕೊಡಬೇಕು. ಸುಮ್ಮನೆ ಬ್ಲೈಂಡ್ ಆಗಿ ಅವಶ್ಯಕತೆ ಇಲ್ಲಿರೋ ಕಡೆ ಕೂಡ ಮೂಟೆಗಟ್ಟಲೆ ಗೊಬ್ಬರ ಸುರಿಬೇಡಿ ಅಂತ ವಿಜ್ಞಾನಿಗಳು ಹೇಳ್ತಾರೆ. ದುಡ್ಡು ವೇಸ್ಟ್, ಯೂಸೇ ಇಲ್ಲ. ಆಲ್ರೆಡಿ ಇರೋ ನ್ಯೂಟ್ರಿಯೆಂಟ್ಸ್ನ ಮತ್ತಿನ್ನಷ್ಟು ಹಾಕಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ. ಜೊತೆಗೆ ಇಲ್ಲಿ ಸ್ನೇಹಿತರೆ ನಾವು ಒಂದು ವಿಚಾರವನ್ನು ಹೇಳಬೇಕು. ಇಫ್ಕೋ ಸಂಸ್ಥೆ ತಂದಿರೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಈ ಟೆಕ್ನಾಲಜಿಯಿಂದಾಗಿ ಸ್ವಲ್ಪ ಹೆಲ್ಪ್ ಆದ್ರೂ ಆಗ್ತಿದೆ ಕ್ರೈಸಿಸ್ ನಲ್ಲಿ. ಇದರ ಪವರ್ ಏನ್ ಗೊತ್ತಾ? ಕೇವಲ 1/2 ಲೀಟರ್ ನ್ಯಾನೋ DAP ಬಾಟಲ್ 50 kg ಒಂದು ಮೂಟೆ ಭೌತಿಕ DAPಗೆ ಸಮ. ಇದನ್ನ ನೇರವಾಗಿ ಎಲೆಗಳ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಬೆಳೆಗಳು ಬೇಗನೆ ಹೀರ್ಕೊಳ್ತವೆ. ಇದರ ಜೊತೆಗೆ ರಸಗೊಬ್ಬರದ ಮೇಲಿನ ಅವಲಂಬನೆ ಕಮ್ಮಿ ಮಾಡೋಕೆ ಅಂತಲೇ ಕೇಂದ್ರ ಸರ್ಕಾರ ಈಗ PM ಪ್ರಣಾಮ್ ಅನ್ನೋ ಹೊಸ ಸ್ಕೀಮ್ ತಂದಿದೆ. ಯಾವ ರಾಜ್ಯ ರಾಸಾಯನಿಕ ಗೊಬ್ಬರದ ಬಳಕೆಯನ್ನ ಕಮ್ಮಿ ಮಾಡಿ ಪರ್ಯಾಯ ಗೊಬ್ಬರಗಳನ್ನ ಬಳಸ್ತಾರೋ ಆ ರಾಜ್ಯಕ್ಕೆ ಕೇಂದ್ರದಿಂದ ಸಾವಿರಾರು ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಡ್ತಿದ್ದಾರೆ. ಆದ್ರೆ ಇದು ಯಾವುದು ಕೂಡ ಈಗ ಬಂದಿರೋ ಕ್ರೈಸಿಸ್ ಸಾಕಾಗಲ್ಲ. ನೋಡ್ಬೇಕು ಸರ್ಕಾರ ಈ ಗೊಬ್ಬರದ ಶಾರ್ಟೇಜ್ ಅನ್ನ, ಅರ್ಧಕ್ಕರ್ಧ ಶಾರ್ಟೇಜ್ ಅನ್ನ ಹೇಗೆ ನಿವಾರಿಸ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕು. ಈಗ ಈ ಬಗ್ಗೆ ನಿಮಗೇನಿಸ್ತು? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಆಗ್ಲೇ ಹೇಳಿದ ಹಾಗೆ ಫ್ರೀ ಆಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ, ಜೊತೆಗೆ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ಅನ್ನ ಪಡೆಯೋಕೆ ನೀವು ಸಣ್ಣ ಅಮೌಂಟ್ ನಿಂದ 1-2 ಸಾವಿರ ರೂಪಾಯಿಂದಲೂ ಕೂಡ FD ಇಟ್ಟು ಅದಕ್ಕೆ ಬಡ್ಡಿ ಪಡಿತಾನೆ ಇಮಿಡಿಯೇಟ್ ಆಗಿ ಕ್ರೆಡಿಟ್ ಕಾರ್ಡನ್ನು ಕೂಡ ಪಡಿಬೋದು. ಆ ಕ್ರೆಡಿಟ್ ಕಾರ್ಡ್ ರೂಪೇ ಕ್ರೆಡಿಟ್ ಕಾರ್ಡ್ ನಿಮ್ಮ ಮಾಡಲೇಬೇಕಾದ ಖರ್ಚುಗಳಿಗೆಲ್ಲ ಪೇಮೆಂಟ್ ಮಾಡ್ತಾ ಹೋಗ್ಬೋದು. ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗುತ್ತೆ ಟೈಮಿಗೆ ಕರೆಕ್ಟಾಗಿ ನೀವು ಬಿಲ್ ಕಟ್ತಾ ಹೋದರೆ. ಜೊತೆಗೆ ಹೆವಿ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಎಲ್ಲ ಆ ಕ್ರೆಡಿಟ್ ಕಾರ್ಡ್ನಲ್ಲಿ ನಿಮಗೆ ಸಿಗುತ್ತೆ. ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿರೋ ಲಿಂಕನ್ನು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.